ಸ್ನೇಹಿತರೆ, ಕ್ಲೈಮೇಟು ವರ್ಸ್ಟ್ ಆಗಿರೋದ್ರಿಂದ ಗಂಟ್ಲು ಊಸ್ಟ್ ಆಗಿಬಿಟ್ಟಿದೆ. ಸೊ ಪ್ರಾಬ್ಲಮ್ ಏನಾಗಿದೆ ಅಂದರೆ, ನನ್ನ ವೈಫ್ನ ಜ್ವರ ಬಂದು ಹಾಸ್ಪಿಟ್ಲಲ್ಲಿ ಡ್ರಿಪ್ಸ್ ಹಾಕಿ ಅಂತ ಕರ್ಕೊಂಬಂದು ಮಲಗಿಸಿದ್ದೀನಿ. ಬನ್ನಿ ತೋರಿಸ್ತೀನಿ. ಇಲ್ಲಿ ನೋಡಿ, ಡ್ರಿಪ್ಸ್ ಹಾಕಿ ಕೂರಿಸಿದ್ದೀನಿ. ಫುಲ್ಲು ಜ್ವರ ಸ್ವಲ್ಪ ಜಾಸ್ತಿ ಆಗಿ ಟಯರ್ಡ್ನೆಸ್ ಇತ್ತು. ಸೊ ಅದಕ್ಕೆ ಒಂದು ಡ್ರಿಪ್ಸ್ ಹಾಕ್ಸ್ಕೊಂಡು ಹೋಗೋಣ ಅಂತ ಕರ್ಕೊಂಬಂದು ಮಲಗಿಸಿದ್ದೀನಿ. ಮಲಗಿಸಿಲ್ಲ, ಕೂರಿಸಿದ್ದೀನಿ ಅಷ್ಟೇ ಅಲ್ಲ. ಇವನ್ ನನಗೂ ಕೂಡ ಆವಾಗಲೇ ಹೇಳ್ದಂಗೆ ಗಂಟ್ಲು ಫುಲ್ಲು ಥ್ರೋಟ್ ಇನ್ಫೆಕ್ಷನ್ ಆಗಿಬಿಟ್ಟು ಮಾತಾಡುವಾಗ ವಾಯ್ಸಲ್ಲಿ ಹೋಗ್ಬಿಟ್ಟಿದೆ. ಕ್ಲೈಮೇಟು ಎಷ್ಟು ವರ್ಸ್ಟ್ ಆಗಿದೆ ಅಂದರೆ ಇವಾಗ ಯಪ್ಪ ಹೇಳೋದೇ ಬೇಡ. ಹಾಗೆ ನನಗೂ ಕೂತು ಬೇಜಾರಾಯಿತು. ಸೊ ಅಂಗಡಿಗೆ ಹೋಗ್ಬಿಟ್ಟು ಒಂದು ವಾಟರ್ ಬಾಟ್ಲು ಆ್ಯಂಡ್ ಅದ್ರ ಜೊತೆಗೆ ಒಂದು ರೆಡಿಮೇಡ್ ಕೊಕೊನಟ್ ವಾಟರ್, ನೋಡಿ ಇಲ್ಲಿ ಟೆಂಡರ್ ಕೊಕೊನಟ್ ವಾಟರ್ ಹೆಂಗಿದೆ, ಇವಾಗೆಲ್ಲ ಬಾಟ್ಲಲ್ಲೇ ಸಿಗೋಕ್ಕೆ ಸ್ಟಾರ್ಟ್ ಆಗೋಗಿದೆ. ಹಾಸ್ಪಿಟ್ಲಲ್ಲಿ ಡ್ರಿಪ್ಸ್ ಹಾಕ್ಕೊಂಡು ಕೂತ್ಕೊಂಡು ಜೊತೆಗೆ ಸೈಡ್ಸ್ ಚಿಪ್ಸು ಬೇರೆ. ಹಿಂಗೆ ನಾವು ಇಷ್ಟೊತ್ತು ಇವಳೊಬ್ಳೇ ಇದ್ಲು, ಇವಾಗ ವಿದ್ಯೆನಿಗೂ ಜ್ವರ ಬಂದು ಹುಷಾರಿಲ್ದಾಗಿದೆ. ಅವಳನ್ನೂ ಎತ್ತಾಕೊಂಡು ಅವಳ ಗಂಡ ಅದುಲ್ ಕರ್ಕೊಂಬಂದಿದ್ದಾನೆ. ಇವ್ರಿಗೂ ಡ್ರಿಪ್ಸ್ ಹಾಕಿ ಕೂರಿಸಿದ್ದೀವಿ. ಇವರು ಹೆಂಗೆ ಕೂತಿದ್ದಾರೆ, ಡಿಫೆಕ್ಟಿವ್ ಪೀಸ್ಗಳೆರಡು. ಇವಾಗ ಟೈಮು ರಾತ್ರಿ 11 ಗಂಟೆ, 11:30 ಹತ್ರ ಆಗಿದೆ. ಮುಗೀತು ಎಲ್ಲ. ಡ್ರಿಪ್ಸಲ್ಲಿ ಹಾಕಿಸ್ಕೊಂಡು ಟ್ಯಾಬ್ಲೆಟ್ ತೊಗೊಂಡು ಇಂಜೆಕ್ಷನ್ ಮಾಡಿಸ್ಕೊಂಡು ಹೊರಡ್ತಾ ಇದ್ದೀವಿ. ಮತ್ತು ನಾಳೆ ಬೆಳಿಗ್ಗೆ ಬಂದು ಬ್ಲಡ್ ಟೆಸ್ಟ್ ಕೊಡಬೇಕು. ಸೊ ಹಾಗಾದರೆ ನಾನು ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.